ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿರೋ ಭಾರತ ಈ ಬಾರಿ ಪಾಕಿಗಳಿಗೆ ಬುದ್ಧಿ ಕಲಿಸೋದಕ್ಕೊಂದು ದೊಡ್ಡ ಪ್ಲಾನ್ ಮಾಡಿರೋ ಹಾಗೆ ಕಾಣ್ತಾ ಇದೆ. ಕೆಲ ದಿನಗಳಿಂದ ಸತತವಾಗಿ ರಕ್ಷಣಾ ಇಲಾಖೆ ಮತ್ತು ಭಾರತದ ಮೂರೂ ವಿಭಾಗದ ಮುಖ್ಯಸ್ಥರ ಜೊತೆ ಸಭೆಗಳನ್ನು ಮಾಡ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮತ್ತೊಂದು ಗೆಲುವನ್ನು ಪಡ್ಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿರುವ ಪುತಿನ್ ಭಾರತ ತನ್ನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಶಕ್ತವಾಗಿದೆ, ಭಾರತದ ಮೇಲೆ ದಾಳಿ ಮಾಡಿದವರನ್ನ ಮತ್ತು ಆ ದಾಳಿಯ ಹಿಂದಿರುವವರನ್ನ ಶಿಕ್ಷಿಸಲೇಬೇಕು ಅನ್ನೋ ಥರದ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಜಪಾನ್ ಕೂಡ ಭಾರತಕ್ಕೆ ಬೆಂಬಲವನ್ನು ಘೋಷಿಸಿದೆ. ಇದು ಭಾರತಕ್ಕೆ ಸಿಗ್ತಾ ಇರೋ ದೊಡ್ಡ ಗೆಲುವು ಅನ್ನಿಸ್ಕೊಳ್ತಾ ಇದೆ. ಇನ್ನು ಚೈನಾ ಒಂದನ್ನು ಬಿಟ್ರೆ ಜಗತ್ತಿನ ಬಹುತೇಕ ಬಲಿಷ್ಠ ರಾಷ್ಟ್ರಗಳು ಭಾರತದ ಪರ ಮಾತಾಡ್ತಾ ಇವೆ. ಇದು ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಹೆಚ್ಚಿನ ಅಂತಾರಾಷ್ಟ್ರೀಯ ಶಕ್ತಿಯನ್ನು ತಂದುಕೊಡ್ತಾ ಇದೆ. ಇದೇ ಸಂದರ್ಭದಲ್ಲಿ 1971 ನಂತರ ಮೊಟ್ಟ ಮೊದಲ ಬಾರಿಗೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಮತ್ತು ಇಂಥ ಡ್ರಿಲ್ ಮಾಡಬೇಕಾದ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ ಕೆಲ ನಗರಗಳೂ ಇವೆ. ಪಾಕಿಸ್ತಾನದ ಸಂಭಾವ್ಯ ದಾಳಿಯ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಕೂಡ ಇಂಥ ಸೂಚನೆಯನ್ನು ಕೊಡಲಾಗಿದೆ. ಹಾಗಾದರೆ ಏನಿದು ಮಾಕ್ ಡ್ರಿಲ್? ಇದು ಯುದ್ಧದ ಮುನ್ಸೂಚನೆನಾ? ಯಾವೆಲ್ಲ ರಾಜ್ಯಗಳಿಗೆ ಈ ಸೂಚನೆಯನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕ್ ನಡುವೆ ಯುದ್ಧ ಅನ್ನೋದು ನಿಕ್ಕಿನ ಇಂಥದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಮಾಕ್ ಡ್ರಿಲ್ಗೆ ಕೊಡಲಾದ ಸೂಚನೆ. ಮೊನ್ನೆ ಸೋಮವಾರ ಕೇಂದ್ರ ಗೃಹ ಇಲಾಖೆ ಭಾರತದಲ್ಲಿನ ಒಟ್ಟು 259 ನಗರಗಳಲ್ಲಿ ಈ ರೀತಿಯ ಡಿಫೆನ್ಸ್ ಮಾಕ್ ಡ್ರಿಲ್ಗೆ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಆ ನಗರಗಳಲ್ಲಿನ ನಾಗರಿಕರಿಗೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋ ನಿಟ್ಟಲ್ಲಿ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಈ ಕೆಲಸಕ್ಕೆ NCC, ಹೋಮ್ ಗಾರ್ಡ್ಸ್, ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಮೊದಲಿಗೆ ಈ ಗುಂಪಿಗೆ ತರಬೇತಿಯನ್ನು ಕೊಡ್ತಾರೆ. ಒಂದು ವೇಳೆ ಯುದ್ಧ ಶುರುವಾದರೆ ಆ ಸಂದರ್ಭದಲ್ಲಿ ಮಾಡಬೇಕಾದ ಪರಿಹಾರ ಕಾರ್ಯಗಳಿಗೆ ಕೂಡ ಇವರನ್ನ ಬಳಸಿಕೊಳ್ಳಲಾಗುತ್ತೆ. ಹೀಗಾಗಿ ಮಾಕ್ ಡ್ರಿಲ್ಗಳನ್ನು ಮಾಡಿಸಿ ಅಂತ ಆಯಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಗೃಹ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಈ ಮಾಕ್ ಡ್ರಿಲ್ 1971 ಬಾಂಗ್ಲಾದೇಶದ ಉದಯಕ್ಕಾಗಿ ಭಾರತ ಪಾಕಿಸ್ತಾನದ ಜೊತೆ ಒಂದು ಯುದ್ಧ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಭಾರತದಲ್ಲಿ ನಡೀತು. ಅದಾದ ನಂತರ ಇದುವರೆಗೆ ಭಾರತಕ್ಕೆ ಮಾಕ್ ಡ್ರಿಲ್ ಮಾಡಿಸಬೇಕಾದ ಅಗತ್ಯ ಬಿದ್ದಿರಲಿಲ್ಲ. ಈಗ ಆ ಸಂದರ್ಭ ಒದಗಿ ಬಂದಂತೆ ಕಾಣ್ತಾ ಇದೆ. ಇನ್ನು ಮಾಕ್ ಡ್ರಿಲ್ನ ಭಾಗವಾಗಿ ವೈಮಾನಿಕ ದಾಳಿಗಳು ನಡೆದ ಸಂದರ್ಭದಲ್ಲಿ ನಗರಗಳನ್ನು ರಕ್ಷಿಸಿಕೊಳ್ಳೋದು ಹೇಗೆ, ರಾತ್ರಿ ಹೊತ್ತಲ್ಲಿ ಶತ್ರುಗಳಿಗೆ ಗುರುತು ಸಿಗದ ಹಾಗೆ ನಗರಗಳಲ್ಲಿನ ಎಲ್ಲ ವಿದ್ಯುತ್ ದೀಪಗಳನ್ನು ಆರಿಸಿ ಅವರ ದಿಕ್ಕು ತಪ್ಪಿಸೋದು ಹೇಗೆ, ಒಂದು ವೇಳೆ ಭಾರತದ ಏರ್ ಡಿಫೆನ್ಸ್ ಅನ್ನು ಮೀರಿ ಕೂಡ ಯಾವುದಾದ್ರೂ ಶತ್ರು ದೇಶದ ಯುದ್ಧ ವಿಮಾನ ಭಾರತದ ವಾಯು ಪ್ರದೇಶವನ್ನು ಪ್ರವೇಶ ಮಾಡಿದಾಗ ಅದರ ಬಗ್ಗೆ ಸೂಚನೆಯನ್ನು ಕೊಡುವ ಸೈರನ್ನುಗಳು ಮೊಳಗಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋ ಬಗ್ಗೆ ಕೂಡ 1971 ತರಬೇತಿಯನ್ನು ಕೊಡಲಾಗಿತ್ತು. ಸಾಮಾನ್ಯವಾಗಿ ಈ ರೀತಿಯ ಯುದ್ಧ ತರಬೇತಿಗಳನ್ನ ಇಸ್ರೇಲ್ನಂಥ ದೇಶಗಳು ಯಾವಾಗಲೂ ತಮ್ಮ ನಾಗರಿಕರಿಗೆ ಕೊಡ್ತಾನೆ ಇರುತ್ತವೆ. ಒಮ್ಮೆ ಗಡಿಯಲ್ಲಿ ಯಾವುದಾದ್ರೂ ಮಿಸೈಲ್ ದೇಶದ ಒಳಗೆ ಪಾಸ್ ಆದರೆ ಸೈರನ್ ಮೊಳಗುತ್ತೆ. ಆ ಸೈರನ್ನ ಶಬ್ದ ಕೇಳಿದ ತಕ್ಷಣ ಅಲ್ಲಿನ ನಾಗರಿಕರು ತಮ್ಮ ಮನೆಗಳಲ್ಲಿ ಸೂಚಿಸಲಾದ ಜಾಗಗಳಿಗೆ ಹೋಗಿ ಅವಿತು ಕೂತ್ಕೋತಾರೆ. ಗೆಳೆಯರೆ, ಇಸ್ರೇಲ್ ಇದೆಯಲ್ಲ, ಅದು ಸದಾ ದಾಳಿಗೀಡಾಗುವ ದೇಶ. ಹೀಗಾಗಿ ಅಲ್ಲಿನ ಸಾಕಷ್ಟು ನಗರಗಳಲ್ಲಿ ಮನೆಗಳನ್ನ ನಿರ್ಮಾಣ ಮಾಡುವಾಗಲೇ ಆ ಮನೆಗಳಲ್ಲಿ ಬಂಕರ್ಗಳನ್ನು ಕೂಡ ಕಟ್ಕೊಂಡಿರ್ತಾರೆ. ಒಂದು ವೇಳೆ ನಗರದ ಮೇಲೆ ಮಿಸೈಲ್ ಬಿದ್ದರೂ ಕೂಡ ಬಂಕರ್ ಅಲ್ಲಿ ಅಡಗಿ ಕೂತವರು ಪ್ರಾಣಾಪಾಯದಿಂದ ಪಾರಾಗೋ ಹಾಗೆ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಲಾಗಿರುತ್ತೆ. ಆದರೆ ಭಾರತದ ಮೇಲೆ ಈ ಥರದ ನಿರಂತರ ದಾಳಿಗಳು, ಯುದ್ಧಗಳು ನಡೆಯೋದಿಲ್ಲ. ಸೊ ಅಂಥ ವ್ಯವಸ್ಥೆಗಳು ನಮ್ಮಲ್ಲಿ ತುಂಬಾ ಕಡಿಮೆ. ಗಡಿ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆಯಂಥ ಸಂದರ್ಭಗಳಲ್ಲಿ ಮತ್ತು ಪಾಕಿಸ್ತಾನ ಭಾರತದ ವಿರುದ್ಧ ಆಗಾಗ ಕಾಲು ಕೆರೆಯೋ ಕಾರಣಗಳಿಂದ ಭಾರತ ಮತ್ತು ಪಾಕಿಸ್ತಾನದ ಗಡಿ ಗ್ರಾಮಗಳಲ್ಲಿ ಒಂದಷ್ಟು ಬಂಕರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಷ್ಟು ಬಿಟ್ರೆ ಭಾರತದ ಇತರ ನಗರ ಪ್ರದೇಶಗಳಲ್ಲಿ ಈ ಥರದ ವ್ಯವಸ್ಥೆಗಳಿಲ್ಲ. ಇಸ್ರೇಲ್ ಅಲ್ಲಿ ಅಲ್ಲಿನ ಬಹುತೇಕ ನಗರಗಳಲ್ಲಿ ಮನೆಗಳನ್ನು ಕಟ್ಟಿಕೊಳ್ಳುವಾಗಲೇ ನಾಗರಿಕರು ಬಂಕರ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೋತಾರೆ. ಜೊತೆಗೆ ಅಲ್ಲಿ ಸಾಮೂಹಿಕವಾಗಿ ರಕ್ಷಣೆ ತಗೊಳ್ಳೋದಕ್ಕೆ ಕೂಡ ಸಾರ್ವಜನಿಕ ಪ್ರದೇಶಗಳಲ್ಲೂ ಬಂಕರ್ಗಳಿರುತ್ತವೆ. ಅಂಥ ಬಂಕರ್ಗಳಲ್ಲಿ ಹೇಗೆ ಕೂತ್ಕೋಬೇಕು ಅನ್ನೋ ಬಗ್ಗೆ ಕೂಡ ಅವರಿಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗಿರುತ್ತೆ. ಪ್ರಥಮ ಚಿಕಿತ್ಸೆಗಳನ್ನ ಹೇಗೆ ಮಾಡ್ಕೋಬೇಕು ಅನ್ನೋ ಮಾಹಿತಿ ಕೂಡ ಅವರಿಗಿರುತ್ತೆ. ಈಗ ಅಂಥದ್ದೇ ಒಂದು ಮಾಕ್ ಡ್ರಿಲ್ ಅನ್ನ ಮೇ 7ನೇ ತಾರೀಕು 259 ಪ್ರದೇಶಗಳಲ್ಲಿ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಇನ್ನು ಈ ಮಾಕ್ ಡ್ರಿಲ್ ಕೇವಲ ಪಾಕಿಸ್ತಾನದ ಗಡಿ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಬದಲಾಗಿ ದೇಶದ ನಾನಾ ರಾಜ್ಯಗಳಲ್ಲಿನ ಕೆಲ ಜಿಲ್ಲಾ ಕೇಂದ್ರಗಳು ಸೇರಿದಂತೆ ಒಟ್ಟು 259 ನಗರಗಳನ್ನ, ಪ್ರದೇಶಗಳನ್ನ ಇದಕ್ಕೆ ಆಯ್ಕೆ ಮಾಡಿದ್ದಾರೆ. ಇನ್ನು ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ ಹಾಗೂ ಲದಾಖ್ಗಳು ಪಾಕಿಸ್ತಾನದ ಜೊತೆ ನೇರವಾಗಿ ಗಡಿಯನ್ನು ಹಂಚಿಕೊಳ್ತಾ ಇವೆ. ಮಂಗಳವಾರ ಅಂದ್ರೆ ಇವತ್ತು ಶ್ರೀನಗರದ ದಾಲ್ ಸರೋವರದಲ್ಲಿ
SDRF ಸಿಬ್ಬಂದಿ ಒಂದು ಡ್ರಿಲ್ ಅನ್ನು ಮಾಡಿದ್ದಾರೆ. ಇದಲ್ಲದೆ ಒಂದಷ್ಟು ಸಮುದ್ರ ತೀರಗಳಲ್ಲಿನ ರಾಜ್ಯಗಳು ಹಾಗೂ ಭಾರತದ ನಾನಾ ಭಾಗಗಳಲ್ಲಿನ ಅತ್ಯಂತ ಪ್ರಮುಖ ಸ್ಥಳಗಳು, ಪ್ರಮುಖ ಇನ್ಸ್ಟಾಲೇಷನ್ಗಳ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಕ್ಯಾಟಗರಿ 1ನಲ್ಲಿ ದೇಶದ ರಾಜಧಾನಿ ದೆಹಲಿ ಇದೆ, ಸೂರತ್, ವಡೋದರಾ, ಕಾಕ್ರಾಪಾರ್, ವಾಣಿಜ್ಯ ನಗರಿ ಮುಂಬೈ, ಉರಾನ್, ತಾರಾಪುರ್, ಒಡಿಸ್ಸಾದ ತಾಲ್ಚರ್, ರಾಜಸ್ಥಾನದ ಕೋಟಾ, ರಾವತ್, ನಮ್ಮ ತಮಿಳುನಾಡಿನ ಕಲ್ಪಾಕಂ, ಉತ್ತರ ಪ್ರದೇಶದ ಬುಂದೇಲ್ ಶಹರ್ ಇವೆಲ್ಲವುಗಳನ್ನು ಕ್ಯಾಟಗರಿ 1ನಲ್ಲಿ ಇಡಲಾಗಿದೆ. ಇಲ್ಲಿ ವಿಶೇಷ ಭದ್ರತೆಗೆ ಆದೇಶವನ್ನು ಕೊಡಲಾಗಿದೆ. ಗೆಳೆಯರೆ, ಈಗ ನಾನು ಹೇಳಿದ ನಗರಗಳಿವೆ ನೋಡಿ, ಇವು ವಾಣಿಜ್ಯ ರಾಜಧಾನಿಗಳಾಗಿವೆ, ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರೋ ಪ್ರದೇಶಗಳಾಗಿವೆ, ಬಂದರುಗಳನ್ನು ಹೊಂದಿರೋ ಪ್ರದೇಶಗಳಾಗಿವೆ. ಇಲ್ಲಿನ ಕೆಲ ಪ್ರದೇಶಗಳಲ್ಲಿ ಅಣುಸ್ಥಾವರಗಳು ಕೂಡ ಇವೆ. ಹೀಗಾಗಿ ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖ ಮತ್ತು ಸ್ಟ್ರಾಟಜಿಕ್ ಲೊಕೇಶನ್ಗಳು ಅನ್ನಿಸ್ಕೊಳ್ಳುತ್ತವೆ. ದಾಳಿಯ ಸಂದರ್ಭದಲ್ಲಿ ಇವು ಮೊದಲ ಟಾರ್ಗೆಟ್ ಆಗುವ ಸಾಧ್ಯತೆಗಳಿರೋದ್ರಿಂದ ಈ ನಗರಗಳ ವಿಷಯದಲ್ಲಿ ಅತಿ ಹೆಚ್ಚು ಎಚ್ಚರಿಕೆಯನ್ನು ತಗೊಳ್ಳೋದಕ್ಕೆ ಹೇಳಲಾಗಿದೆ. ಇನ್ನು ಕ್ಯಾಟಗರಿ 2 ಅಲ್ಲಿ ಎಲ್ಲ ರಾಜ್ಯಗಳ ರಾಜಧಾನಿ ನಗರಗಳಿವೆ, ಪ್ರಮುಖ ನಗರಗಳು ಕೂಡ ಸೇರ್ಕೊಂಡಿವೆ. ಅದರಲ್ಲಿ ಬೆಂಗಳೂರು ಕೂಡ ಸೇರ್ಕೊಳ್ಳುತ್ತೆ. ಬೆಂಗಳೂರಿನ ಮಲ್ಲೇಶ್ವರಂ ಮತ್ತು ರಾಯಚೂರಿನ ಶಕ್ತಿ ನಗರವನ್ನು ಈ ಕ್ಯಾಟಗರಿ 2ರಲ್ಲಿ ಇಡಲಾಗಿದೆ. ಮಲ್ಲೇಶ್ವರಂನಲ್ಲಿ IISc, ಟಾಟಾ ಇನ್ಸ್ಟಿಟ್ಯೂಟ್, ಇನ್ನಿತರ ಪ್ರಮುಖ ಸಂಸ್ಥೆಗಳಿವೆ. ಇನ್ನು ಶಕ್ತಿ ನಗರದ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಶಕ್ತಿ ನಗರ ಥರ್ಮಲ್ ಪವರ್ ಪ್ಲಾಂಟ್ ಅನ್ನು ಹೊಂದಿದೆ. ಹೀಗಾಗಿ ಅಲ್ಲಿ ವಿಶೇಷ ಭದ್ರತೆಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು 3ನೇ ಕ್ಯಾಟಗರಿಯಲ್ಲಿ ಅರುಣಾಚಲ ಪ್ರದೇಶದ ಬಾಮ್ಡಿಲಾ, ಅಸ್ಸಾಂನ ದರಾಂಗ್, ಗೋಲ್ಘಾಟ್, ಕಾರ್ಬಿ ಆಂಗ್ಲಾಂಗ್, ಕೊಕ್ರಜಾರ್ ಮುಂತಾದ ನಗರಗಳಿವೆ. ಹಾಗೆ ಬಿಹಾರದ ಬೇಗುಸರಾಯ್ ಕೂಡ 3ನೇ ಕ್ಯಾಟಗರಿಯ ಪಟ್ಟಿಯಲ್ಲಿದೆ. ಗೆಳೆಯರೆ, ಇಲ್ಲಿ ನಿಮಗೆ ಮಾಕ್ ಡ್ರಿಲ್ಗೆ ಆದೇಶಿಸಿರುವ 3 ಕ್ಯಾಟಗರಿಗಳ ನಗರಗಳ ಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡ್ಕೋಬಹುದು. ಇನ್ನು ಯುದ್ಧ ಅನ್ನೋದಿದೆಯಲ್ಲ, ಇದು ನಮಗೆ ತುಂಬಾ ಪರಿಚಿತ ಅಲ್ಲ. ಇಸ್ರೇಲ್ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳು ಫ್ರೀಕ್ವೆಂಟ್ ಆಗಿ ಯುದ್ಧಗಳಲ್ಲಿ ಭಾಗಿಯಾಗ್ತಾ ಇರುತ್ತವೆ. ಹೀಗಾಗಿ ಅಂಥ ದೇಶಗಳ ನಾಗರಿಕರಿಗೆ, ಅಲ್ಲಿನ ಏಜೆನ್ಸಿಗಳಿಗೆ ಯುದ್ಧದ ಸಂದರ್ಭದಲ್ಲಿ, ದಾಳಿಗಳಾಗುವ ಸಂದರ್ಭದಲ್ಲಿ ಹೇಗೆಲ್ಲ ವರ್ತಿಸಬೇಕು, ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಗೊತ್ತಿರುತ್ತೆ. ಮತ್ತು ದಾಳಿಗಳನ್ನು ಎದುರಿಸೋದಕ್ಕೆ ಬೇಕಾದ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಅವರಿಗಾಗಲೇ ಮಾಡಿಕೊಂಡಿದ್ದಾರೆ. ಆದರೆ ಭಾರತದಲ್ಲಿ ಹಾಗಲ್ಲ. ನಮಗೆ ಇದೆಲ್ಲ ಹೊಸತು ಮತ್ತು ಅದಕ್ಕಾಗಿ ವಿಶೇಷ ತಯಾರಿಗಳನ್ನ, ಸಿದ್ಧತೆಗಳನ್ನ ನಾವೀಗ ಮಾಡ್ಕೋಬೇಕಾಗಿ ಬರ್ತಾ ಇದೆ. ಇನ್ನು ಒಂದ್ಸರಿ ಯುದ್ಧ ಅನ್ನೋದು ಶುರು ಆದ್ರೆ ನಾವು ಮಾತ್ರ ಮಿಸೈಲ್ ದಾಳಿ ಮಾಡ್ತೀವಿ, ನಾವು ಮಾತ್ರ ಬಾಂಬ್ ಹಾಕ್ತೀವಿ, ಶತ್ರುಗಳು ಹಾಕಿಸ್ಕೊಂಡು ಸುಮ್ಮನೆ ಕೂತ್ಕೋತಾರೆ ಅಂತಲೂ ಅಲ್ಲ, ಅವರು ಪ್ರತಿ ದಾಳಿ ಮಾಡೋ ಸಾಧ್ಯತೆಗಳಿರುತ್ತವೆ. ಇನ್ನು ಯುದ್ಧ ಅನ್ನೋದು ಗಡಿಯಲ್ಲಿ ಮಾತ್ರ ಆಗತ್ತೆ, ಆಗಬೇಕು ಅಂತಲೂ ಏನೂ ಇಲ್ಲ. ನಿರ್ದಿಷ್ಟ ಕಾರ್ಯಾಚರಣೆಗಳಾದ್ರೆ ಅವು ಗಡಿಗಳಿಗೆ ಮಾತ್ರ ಸೀಮಿತ ಆಗತ್ವೆ. ಆದ್ರೆ ಪೂರ್ಣ ಪ್ರಮಾಣದ ಯುದ್ಧ ಆದ್ರೆ ದೇಶದ ಪ್ರಮುಖ ನಗರಗಳ ಮೇಲೆ ಕೂಡ ದಾಳಿ ಆಗೋ ಸಾಧ್ಯತೆ ಇರುತ್ತೆ. ಈ ಹಿಂದೆ 1971ರ ಸಂದರ್ಭದಲ್ಲಿ ಪಾಕ್ನ ಯುದ್ಧ ವಿಮಾನಗಳು ಉತ್ತರ ಪ್ರದೇಶದ ಮೇಲೆ ದಾಳಿ ಮಾಡಿದ್ವು. ಉತ್ತರ ಪ್ರದೇಶ ಏನು ಪಾಕಿಸ್ತಾನದ ಗಡಿಗೆ ಹತ್ತಿರ ಇಲ್ಲ, ಆದರೂ ಅಲ್ಲಿ ದಾಳಿ ಆಯಿತು. ಹೀಗಾಗಿ ಯುದ್ಧದ ಸಂದರ್ಭದಲ್ಲಿ ಏನೇ ಆದರೂ ಅದನ್ನು ಎದುರಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನ ಸರ್ಕಾರ ಮಾಡಿಕೊಳ್ತಾ ಇದೆ. 1971ರ ನಂತರ ಈಗ ಮತ್ತೆ ಇಂಥದ್ದೊಂದು ಎಚ್ಚರಿಕೆಯನ್ನ ಕೊಡಲಾಗಿದೆ ಮತ್ತು ಮಾಕ್ ಡ್ರಿಲ್ಗಳನ್ನು ಮಾಡಲಾಗ್ತಾ ಇದೆ. ಇನ್ನು ಈಗಾಗಲೇ ಸೇನಾ ಪಡೆಗಳು ಗಡಿ ಗ್ರಾಮಗಳಿಗೆ ರಾತ್ರಿ ಹೊತ್ತಲ್ಲಿ ಲೈಟ್ಗಳನ್ನು ಹಾಕೋಬೇಡಿ ಅಂತ ಹೇಳಿವೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಇನ್ನು ಕೆಲ ದಿನಗಳಲ್ಲಿ ದೊಡ್ಡದೇನೋ ಆಗೋ ಸಾಧ್ಯತೆ ಇದೆ ಅನ್ನೋ ಅನುಮಾನಗಳಂತೂ ವ್ಯಕ್ತ ಆಗ್ತಾ ಇವೆ. ಗೆಳೆಯರೆ, ಯುದ್ಧ ಅನ್ನೋದು ಯಾರಿಗೂ ಒಳ್ಳೇದಲ್ಲ. ಆದರೆ ಪಾಕಿಸ್ತಾನದಂಥ ದೇಶನ ಪಕ್ಕದಲ್ಲಿ ಇಟ್ಕೊಂಡು ನಾವು ಮಾತ್ರ ಶಾಂತಿ ಮಂತ್ರವನ್ನು ಪಠಿಸ್ತಾ ಹೋದ್ರೆ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಯಾರಿಗೆ ಯಾವ ಭಾಷೆಯಲ್ಲಿ ಯಾವಾಗ ಉತ್ತರ ಕೊಡಬೇಕೋ ಆ ಭಾಷೆಯಲ್ಲಿ ಆಯಾ ಸಂದರ್ಭಕ್ಕೆ ಉತ್ತರಗಳನ್ನು ಕೊಡ್ತಾ ಇದ್ರೆ ಮಾತ್ರ ಅವರನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಾಧ್ಯ ಆಗುತ್ತೆ. ಸದಾಕಾಲ ಭಾರತದ ವಿರುದ್ಧ ದ್ವೇಷ ಕಾರ್ತಾ ಉಗ್ರವಾದಕ್ಕೆ ನೀರೆರಿತಾ ಇರೋ ಪಾಕಿಸ್ತಾನಕ್ಕೆ ಒಂದು ಶಾಸ್ತಿಯನ್ನು ಮಾಡದೇ ಇದ್ದರೆ ಅವರು ಸುಮ್ಮನಾಗುವ, ಪಾಠ ಕಲಿಯುವ ಸಾಧ್ಯತೆ ತುಂಬಾ ಕಡಿಮೆ. ಈ ಹಿಂದೆ ಭಾರತ ಪಾಕಿಸ್ತಾನವನ್ನು ಪ್ರತಿ ಯುದ್ಧದಲ್ಲೂ ಸೋಲಿಸಿದೆ. ಆದರೆ ಆಗೆಲ್ಲ ಭಾರತ ಗೆದ್ದ ಪ್ರದೇಶಗಳನ್ನು ಪಾಕಿಸ್ತಾನಕ್ಕೆ ವಾಪಸ್ ಕೊಟ್ಟು ತಪ್ಪು ಮಾಡ್ತಾ ಬಂದಿದೆ. ಭಾರತದ ಜೊತೆ ಯುದ್ಧ ಆದರೂ ಕೂಡ ನಮ್ಮ ಪ್ರದೇಶಗಳನ್ನು ನಾವು ಕಳ್ಕೋಬೇಕಾಗಿ ಬರೋದಿಲ್ಲ ಅನ್ನೋ ಥರದ ಒಂದು ವಿಚಿತ್ರ ಧೈರ್ಯವನ್ನು ನಮ್ಮ ನಾಯಕರೇ ಪಾಕಿಸ್ತಾನಿಗಳಲ್ಲಿ ತುಂಬಿದ್ದಾರೆ. ಈ ಬಾರಿ ಪಾಕಿಗಳ ಆ ಭ್ರಮೆಯನ್ನು ಕೂಡ ನಾವು ತೊಳಿಬೇಕಾಗಿದೆ. ಯುದ್ಧ ಅನ್ನೋದಾದರೆ
ಸೈನಿಕರು ಗೆದ್ದು ಬರುವ ಪ್ರದೇಶಗಳನ್ನು ಯಾವುದೇ ಕಾರಣಕ್ಕೂ ಟೇಬಲ್ಗಳ ಮೇಲೆ ಮಾತುಕತೆಯ ಹಂತದಲ್ಲಿ ನಾವು ಕಳ್ಕೋಬಾರದು ಅನ್ನೋ ಪ್ರಜ್ಞೆಯನ್ನ ಈ ಬಾರಿಯಾದರೂ ಭಾರತದ ನಾಯಕರು ಬೆಳೆಸ್ಕೋಬೇಕಾಗತ್ತೆ. ಜೊತೆಗೆ ಭಾರತದ ಜೊತೆ ಯುದ್ಧ ನಡೆಯೋ ಸಂದರ್ಭದಲ್ಲಿ ಬಲೂಚಿಸ್ತಾನ ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕೆ ನಿಂತರೆ ಭಾರತ ಬಲೂಚಿಗರಿಗೆ ಕೂಡ ಅಗತ್ಯವಾಗಿ ಬೇಕಾದ ಎಲ್ಲ ಸಹಾಯವನ್ನ ಮಾಡಬೇಕಾಗತ್ತೆ. ಯಾವ್ಯಾವ ದಿಕ್ಕುಗಳಲ್ಲಿ ಪಾಕಿಸ್ತಾನವನ್ನ ಕಟ್ಟಿ ಹಾಕೋದಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ತಂತ್ರಗಾರಿಕೆಯನ್ನ ಬಳಸಿ ಪಾಕಿಸ್ತಾನವನ್ನ ಈ ಬಾರಿ ಮುಗಿಸಲೇಬೇಕಾದ ಅಗತ್ಯ ಭಾರತದ ಮುಂದಿದೆ. ಇನ್ನು ಈ ಸಂದರ್ಭದಲ್ಲಿ ಯಥಾ ಪ್ರಕಾರ ನಿರೀಕ್ಷೆಯಂತೆ ಚೈನಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಳ್ತಾ ಇದೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನ ಕಾಪಾಡೋ ನಿಟ್ಟಲ್ಲಿ ನಾವು ಪಾಕಿಸ್ತಾನವನ್ನ ಬೆಂಬಲಿಸ್ತೀವಿ ಅಂತ ಪಾಕಿಸ್ತಾನದಲ್ಲಿನ ಚೈನಾದ ರಾಯಭಾರಿ ಹೇಳಿದ್ದಾನೆ. ಇದು ಪಾಕಿಸ್ತಾನದಲ್ಲಿನ ಚೈನಾ ರಾಯಭಾರಿ ಹೇಳಿರೋ ಮಾತೇ ಹೊರತು ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಈ ಬಗ್ಗೆ ಮಾತಾಡಿಲ್ಲ. ಹೀಗಾಗಿ ಚೈನಾ ಪಾಕಿಸ್ತಾನವನ್ನ ಬೆಂಬಲಿಸಿದ್ರು ಯಾವ ಮಟ್ಟದ ಬೆಂಬಲವನ್ನು ಕೊಡುತ್ತೆ, ಯಾವ ರೀತಿಯ ಬೆಂಬಲವನ್ನು ಕೊಡುತ್ತೆ ಅನ್ನೋದನ್ನ ಚೈನಾ ಇನ್ನೂ ಸ್ಪಷ್ಟಪಡಿಸಿಲ್ಲ. ಇನ್ನು ರಷ್ಯಾ ಭಾರತದ ಪರ ನಿಂತುಕೊಳ್ಳೋ ಮಾತಾಡ್ತಾ ಇದೆ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಪಹಲ್ಗಾಮ್ ಮೇಲೆ ನಡೆದ ದಾಳಿಯನ್ನ ಖಂಡಿಸಿದ್ದಾರೆ. ಭಯೋತ್ಪಾದಕರಿಗೆ ಮತ್ತು ಭಯೋತ್ಪಾದನೆಗೆ ಬೆಂಬಲವನ್ನ ಕೊಡುವವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಿದೆ ಅನ್ನೋ ಮಾತನ್ನ ಪುತಿನ್ ಹೇಳಿದ್ದಾರೆ. ರಷ್ಯಾ ಭಾರತಕ್ಕೆ ಯಾವ ಮಟ್ಟದ ಸಹಾಯ ಮಾಡುತ್ತೋ ಗೊತ್ತಿಲ್ಲ, ಆದರೆ ಚೈನಾದ ಕಾರಣದಿಂದ ರಷ್ಯಾ ಪಾಕ್ ಪರ ನಿಲ್ಲೋದಿಲ್ಲ ಅನ್ನೋದಂತೂ ಈ ಮಾತುಗಳಿಂದ ಗಟ್ಟಿಯಾಗ್ತಾ ಇದೆ. ಜೊತೆಗೆ ಜಪಾನ್ ಕೂಡ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಒಟ್ಟಲ್ಲಿ ನೀರು ನಿಲ್ಲಿಸಿ, ವ್ಯಾಪಾರ ಕಟ್ ಮಾಡಿ, ಆರ್ಥಿಕತೆಯ ಮೇಲೆ ಹೊಡೆತ ಕೊಟ್ಟು, ಜಗತ್ತಿನ ನಾನಾ ದೇಶಗಳ ಜೊತೆ ಮಾತುಕತೆಗಳನ್ನು ನಡೆಸಿ, ಜಾಗತಿಕ ಬೆಂಬಲವನ್ನೂ ಪಡ್ಕೊಳ್ತಾ ಭಾರತ ಒಂದು ಯುದ್ಧಕ್ಕೆ ತಯಾರಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈ ಸಂಘರ್ಷ ಹೇಗೆ ಕೊನೆಯಾಗತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಭಾರತದಲ್ಲಿ ಮೇ 7ನೇ ತಾರೀಕು ಆಯೋಜಿಸಲಾಗಿರುವ ಮಾಕ್ ಡ್ರಿಲ್ ಹಾಗೂ ರಷ್ಯಾದ ಪುತಿನ್ ಮತ್ತು ಜಪಾನ್ ಎರಡೂ ಭಾರತಕ್ಕೆ ಬೆಂಬಲವನ್ನು ಘೋಷಿಸಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.